ರಾಹುಲ್ ಗಾಂಧಿ ಯಾವಾಗಲೂ ಬಿಜೆಪಿ ವೋಟ್ ಕಳ್ತನ ಮಾಡೇ ಎಲೆಕ್ಷನ್ ಗೆಲ್ಲೋದು ಅಂತ ಆರೋಪ ಮಾಡ್ತಾನೆ ಇರ್ತಾರೆ. ಕರ್ನಾಟಕದಲ್ಲಿ ಮನೆ ಮನೆಗೆ ಹೋಗಿ ಮಾಡೋ SR ಪ್ರಕ್ರಿಯೆನ ಸ್ವಲ್ಪ ಊರುಗಳಲ್ಲಿ ಸ್ವಲ್ಪ ಜನಗಳಿಗೋಸ್ಕರ ಮದುವೆ ಚೌಟ್ರಿ ಹಾಗೂ ಮಸೀದಿಗಳಲ್ಲಿ ಮಾಡ್ತಾ ಇದ್ದಾರೆ. ಮನೆ ಮನೆಗೂ BLOಗಳು BLAಗಳು ಭೇಟಿ ನೀಡಿದಾಗ ಒಂದು ಮನೆಯಲ್ಲಿ ಎಷ್ಟು ವೋಟ್ ಇತ್ತು, ಆ ಲಿಸ್ಟಲ್ಲಿ ಎಷ್ಟು ಜನ ಸತ್ತೋಗಿದ್ದಾರೆ, ಎಷ್ಟು ಜನ ಆಕ್ಟಿವ್ ಆಗಿದ್ದಾರೆ, ಇನ್ನೂ ಎಷ್ಟು ಜನ ಹೊಸದಾಗಿ ಆಡ್ ಮಾಡಬೇಕಾಗಿದೆ ಅಂತ ಟ್ರಾನ್ಸ್ಪರೆಂಟ್ ಆಗಿ ಗೊತ್ತಾಗ್ತಾ ಇತ್ತು. ಪ್ರತಿ ಮನೆಯ ಫ್ಯಾಮಿಲಿ ಟ್ರೀ ರೆಕಾರ್ಡ್ ಗೌರ್ಮೆಂಟಲ್ಲಿ ಇರ್ತಾ ಇತ್ತು. SR ಪ್ರಕ್ರಿಯೆನ ಯಾರು ದಾರಿ ತಪ್ಪಿಸಿದ್ರು, ದಾರಿ ತಪ್ಪೋದ್ರಿಂದ ಯಾರಿಗ್ ಲಾಭ? ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದಿಂದ ಸಾವಿರಾರು ಜನರು ಓಡ್ ಬಂದು ನಮ್ಮ ಕರ್ನಾಟಕದಲ್ಲಿ ಔಸ್ಕೊಂಡಿದ್ದಾರೆ. ಇವಾಗ ಅವರು ನಮ್ಮ ವೋಟರ್ ಲಿಸ್ಟಲ್ಲಿ ಆಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನಮ್ಮ ದುಡ್ಡು ಯಾರ್ದೋ ಶೋಕಿ ಇಂಥವನೊಬ್ಬ ವೋಟರ್ ಲಿಸ್ಟಲ್ಲಿ ಇದ್ದಾನೆ ಅಂತ ಯಾರಿಗೂ ಗೊತ್ತೇ ಇರಲ್ಲ. ಆದರೆ ನಮಗೆ ಬರೋ ಬೆನಿಫಿಟ್ ಎಲ್ಲ ಅವ್ರು ಎಂಜಾಯ್ ಮಾಡ್ತಾ ಇರ್ತಾರೆ. ರಾಜಕೀಯ ಪಕ್ಷಗಳು ಇಂಥ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿಲ್ಲ ಆದ್ರೂ ಪರವಾಗಿಲ್ಲ, ಆದರೆ ದೇಶದ ಜನತೆ ದಾರಿ ತಪ್ಪಿಸಬಾರ್ದು. ಇತ್ತೀಚೆಗೆ ಸಿದ್ದರಾಮಯ್ಯನವರ ಹಿಂದುಳಿದ ವರ್ಗಗಳ ಜಾತಿ ಗಣತಿ ಪ್ರಕಾರ ಕರ್ನಾಟಕ ರಾಜ್ಯ ಮುಸ್ಲಿಂ ಮೆಜಾರಿಟಿ ಅಂತ ಅನೌನ್ಸ್ ಮಾಡಿಬಿಡುತ್ತೆ. ಮುಂದಿನ ಜನ್ಮದಲ್ಲಿ ಸಿದ್ದರಾಮಯ್ಯನವರು ಮುಸ್ಲಿಂ ಆಗೇ ಹುಟ್ಟಬೇಕಂತೆ. ಇವಾಗ ಜನಗಳು ನೀವೇ ಹೇಳಬೇಕು, ರಾಹುಲ್ ಗಾಂಧಿ ವೋಟ್ ಕಳ್ತನ ಮಾಡ್ಕೊಂಡು ಎಲೆಕ್ಷನ್ ಗೆಲ್ತಾ ಇದ್ದಾರಾ, ಇಲ್ಲ ಬಿಜೆಪಿ ವೋಟ್ ಕಳ್ತನ ಮಾಡಿ ಎಲೆಕ್ಷನ್ ಗೆಲ್ತಾ ಇದೆಯಾ ಅಂತ. ನಮ್ಮ ಇಂಡಿಯನ್ ಆರ್ಮಿ ಬಂದ್ರೆ ಸರಿಯಾದ SR ಪ್ರಕ್ರಿಯೆ ನಡೆಯುತ್ತೆ ಅನ್ಸುತ್ತೆ.